ರಾಜ್ಯದ ಉಪಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರಲು ಇಚ್ಛೆಪಡ್ತಾ ಇದ್ದೇನೆ. ಅವರಿಗೆ ಭಗವಂತ ಹೆಚ್ಚಿನ ಆಯಸ್ಸು, ಆರೋಗ್ಯ ಮತ್ತು ಮುಂದಿನ ಜವಾಬ್ದಾರಿಯು ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಆಗಬೇಕು ಅಂತ ನಮ್ಮೆಲ್ಲರ ಆಸೆ. ಆಗ್ಬೋದು, ಆಗಬೇಕು ಅಂತೇಳಿ ನಾನು ಬಯಸ್ತೇನೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಒಕ್ಕಲಿಗರ ಸಮಾಜದ ಕಡೆಯಿಂದ ಅವರು ಒಬ್ಬ ದೊಡ್ಡ ಧೀಮಂತ ನಾಯಕ ಅಂಥೇಳಿ ನಾವೆಲ್ಲರೂ ಅವ್ರನ್ನ ನಂಬಿದ್ದೇವೆ. ನಮ್ಮ ನಂಬಿಕೆಗೂ ಕೂಡ ಅವರು ಅರ್ಹರಾಗಿದ್ದಾರೆ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಈ ಬಾರಿ ಖಂಡಿತವಾಗ್ಲೂ ನೀವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನಾಗಿ ಮಾಡೇ ತೀರಬೇಕು. ಅವರು ಮುಖ್ಯಮಂತ್ರಿ ಆಗಲೇಬೇಕು ಡಿ ಕೆ ಶಿವಕುಮಾರ್ ಅವರು. ಯಾಕೆಂದರೆ ಎಲ್ಲ ಬಡಬಗ್ಗರನ್ನು ಅಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ. ಅವರು ತುಂಬ ಹತ್ರಕ್ಕೆ ತೊಗೊಂಡು ಮಾತಾಡಿಸ್ತಾರೆ. ಬೇರೆ ರಾಜಕಾರಣಿಗಳ ಥರ ಅಲ್ಲ ಅವರು. ಬೇರೆ ರಾಜಕಾರಣಿಗಳು ಹತ್ರಕ್ಕೂ ತಗೊಳ್ಳೋದಿಲ್ಲ. ಇವರು ಯಾರೇ ಹೋದ್ರೂ ಕೂಡ ತುಂಬ ಸಹನೆಯಿಂದ ಮಾತಾಡಿಸಿ ಏನಪ್ಪ ನಿನ್ನ ಕಷ್ಟ ಅಂತೇಳಿ ಕೇಳ್ತಾರೆ. ಮನೆ ಹತ್ರ ಹೋದವ್ರಿಗೆ ಊಟ, ವಸತಿ, ಮತ್ತೊಂದು ಇನ್ನೊಂದು ಎಲ್ಲವನ್ನು ಸಹ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಅವರ ಹುಟ್ಟುಹಬ್ಬದ ದಿನ. ಹಾಗಾಗಿ ಅವರು ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ನಿಮ್ಮೆಲ್ಲರ ಆಶಯವನ್ನು ನಾವೆಲ್ಲರೂ ಕೂಡ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನಮ್ಮ ಗುರಿ. ಹಾಗಾಗಿ ಅವರು ಮುಖ್ಯಮಂತ್ರಿಗಳಾಗಲಿ ಅಂಥೇಳಿ ಆ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಆ ಭಗವಂತನ ಹತ್ರ, ಮಹಾಶಿವನ ಹತ್ರ ನಾನು ಆ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಅವರು ಮುಖ್ಯಮಂತ್ರಿಗಳಾಗಲಿ ಆದಷ್ಟು ಬೇಗನೆ. ಸಾಹೇಬರು ಕೊಡೋಣ ಅಂತಲೇ ಕಾಂತಿಯಿಂದ ಸ್ವೀಟೆಲ್ಲ ತಂದ್ವಿ. ಅವರು 8:15 ಹೊರಟುಬಿಟ್ಟಿದ್ದಾರಂತೆ ಡಿ ಕೆ ಸಾಹೇಬರು. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಸಂಜೆ ರಾತ್ರಿವರೆಗೂ ವೆಯ್ಟ್ ಮಾಡ್ತೀನಿ. ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿದ್ದೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು ಇನ್ನೂ ಅಭಿವೃದ್ಧಿ ಮಾಡಿ ಇದೇ ಥರ ಜನ ಸೇವೆ ಮಾಡಲಿ. ದೇವರು ಇನ್ನೂ ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ರಾಜ್ಯಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಸೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.